ನೋಡಿ ನೀವು ಸುಮ್ಮನೆ ಒಬ್ರನ್ನ ಕರ್ಕೊಂಡು ಬಂದು ಅವ್ರ ಬಾಯಲ್ಲಿ ಕತೆ ಹೇಳಿಸ್ಬೇಡಿ ಒನ್ ಸೈಡೆಡ್ ಸ್ಟೋರಿ ಆಗುತ್ತೆ. ಅಲ್ವಾ? ಈಗ ನೀವು ಬಂದು ನಿಮ್ಮ ಕತೆ ಹೇಳ್ಕೊಂಡ್ಬಿಡ್ತೀರಿ, ಆ ಕಡೆದು ಯಾರು ಕೇಳ್ತಾರೆ? ಸೊ ಐ ಸೆಡ್ ನಾನು ಇಬ್ಬರೂ ಬರಬೇಕು, ಲೆಟ್ ದೆಮ್ ಕಮ್ ಫೇಸ್ ಟು ಫೇಸ್. ಅವಾಗ ಸತ್ಯಗಳು ಆಚೆ ಬರುತ್ತೆ. ಎಷ್ಟೋ ಸತ್ಯಗಳು ಆಚೆ ಬರಲ್ಲ ಒಬ್ಬೊಬ್ಬರೇ ಕೂತ್ಕೊಂಡಾಗ. ನಾವು ಅಷ್ಟೇ ನಮ್ಮ ಮೂಗಿನ ನೆರಕೇನೋ ಹೇಳ್ಕೊಂಡು ಎದ್ದೋಗ್ಬಿಡ್ತೀವಲ್ಲ. ಈಗ ಯಾರೋ ಒಬ್ರು ಇಲ್ಲ ಅಂದರೆ ನಾನು ಅವ್ರ ಬಗ್ಗೆ ಹೇಳಿದ್ರೆ ನೀವೇನೋ ಅವ್ರನ್ನೇನು ಎಬ್ಬಸ್ ಕರ್ಕೊಂಬಂದು ಕೇಳ್ತೀರ. ಕರೆಕ್ಟ್. ಹಾಗೆ ಅದಾಗಬಾರ್ದು ಅನ್ನೋದು ಮೊದಲನೇದಾಗಿತ್ತು. ಎರಡನೇದು, ನಾವೇನೋ ಪರಿಹಾರ ಹುಡುಕ್ಬಿಡ್ತೀವಿ ಎನ್ನುವಂತಹ ಯಾವುದೇ ಆಮ್, ಕಲ್ಪನೆ ಆಗಲಿ ಅಥವಾ ಒಂದ್ ಭ್ರಮೇಲಿ ನಮ್ಮ ಇರ್ಲಿಲ್ಲ. ಬಗ್ಗೆ ಆಗಿ ಹಾ. ಯಾವುದೇ ಭ್ರಮೆ ನನಗಿಲ್ಲ. ಆಯ್ತಾ? ಯಾರ ಸಮಸ್ಯೆಗೂ ಯಾರೂ ಪರಿಹಾರ ಹುಡುಕೊಡಕ್ಕಾಗಲ್ಲ, ಅವ್ರವರೇ ಹುಡುಕೋಬೇಕು. ಮತ್ತು ಬದುಕ್ತಾ ಬದುಕ್ತಾ ಆ ಪರಿಹಾರ ಸಿಗುತ್ತೆ. ನಿಜ. ಯಾಕೆ ಅಂದ್ರೆ ಒನ್ ಮೋರ್ ಪ್ರಾಬ್ಲಮ್ ಇಸ್ ವೇಟಿಂಗ್ ಬ್ರದರ್. ಇದೇನು ಇದೊಂದೇ ಸಮಸ್ಯೆ ಅಲ್ವಲ್ಲ, ಇದು ಮುಗಿದ್ರೆ ಇನ್ನೊಂದು ಬರುತ್ತೆ ಇದ್ರ ಅಪ್ಪನಂಥದ್ದು. ಸೊ ಹಾಗಾಗಿ ನಮಗೆ ಅದರಲ್ಲಿ ಒಂದು ಯಾವುದೋ ಒಂದು ನಮಗೆ ಏನೋ ಮಾತಾಡ್ತಾ ಮಾತಾಡ್ತಾ ಏನೋ ಒಂದು ಪರಿಹಾರ ಸಿಕ್ಕೋಗುತ್ತೆ. ಸೊ ವಾಟ್ ಐ ಟೋಲ್ಡ್ ಝಿ ಅಟ್ ದ್ಯಾಟ್ ಟೈಮ್ ಇಸ್, ನಾವೊಂದು ಫೋರಮ್ ಕ್ರಿಯೇಟ್ ಮಾಡೋಣ, ಅವ್ರು ಬಂದು ಮಾತಾಡಲಿ, ಅವ್ರಿಗೆ ಪರಿಹಾರ ಸಿಗುತ್ತಾ ಸಿಗಲಿ, ಒಂದಾಗ್ತಾರ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಆವತ್ತು ಅಷ್ಟೇ ಇವತ್ತು ಅಷ್ಟೇ. ನನಗೇನು ಇವತ್ತಿಗೆ ಫೋನ್ ಬರ್ತಾ ಇಲ್ಲ ಅಂತನೂ ಅನ್ಕೋಬೇಡಿ, ಹೌದಾ? ನನ್ನ ಹತ್ರಕ್ಕೆ ಜನ ಬರ್ತಾ ಇಲ್ಲ ಅಂತನೂ ಅನ್ಕೋಬೇಡಿ. ನನಗೆ ದಿನಾಗಲೂ 4 ಇವತ್ತಿಗೂ ಫೋನ್ ಬರುತ್ತೆ. ಯಾರ ಮನೇಲಿ ಏನು ಸಮಸ್ಯೆ ಆದರೂ ನಿಮ್ಮ ಮುಂದೆ ತಂದು ಕೂರಿಸ್ಬಿಡ್ತೀವಿ, ನೀವು ಬಗೆಹರಿಸಿ ಅಂತ. ಮಾಡ್ತೀರಾ ಮೇಡಮ್ ಕೌನ್ಸಿಲಿಂಗ್ ಈಗಲೂ?